ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು. ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರೆ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರೆ ಧೀರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡಿತೈತೆ? ಪೌಂಡ್ ಕೊಡ್ತೀವಿ ಅಂದ್ರೆ ನಡೆಯುವುದಿಲ್ಲ, ಧೀರಮ್ ಕೊಡ್ತೀವಿ ಅಂದ್ರೆ ನಡೆಯುವುದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರುವುದಿಲ್ಲ. ಬರುವ ಒಂದೇ ನಾಣ್ಯ ಅಂದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚೆಲ್ಲಿತೈತೆ ಅಷ್ಟೇ, ಉಳಿದ ನಾಣ್ಯಗಳ ನಡೆಯುವುದಿಲ್ಲ. ಅದಕ್ಕೆ ಇದನ್ನು ಅನುಭವಿಸಿ ಹೋಗುವುದಿಲ್ಲ, ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ. ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಅಂತಾರ, ತನುವ ಬೇಡಿದಡಿ, ನಿನಗೆ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗೆ. ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂಥವ್ರಿಗಲ್ಲ, ಬಸವಣ್ಣವ್ರಿಗೆ. ಅವಾಗ ಅಲ್ಲಮ ಅಂತನ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು, ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು, ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು. ನಾವು ಒಂದು ದೀಪ ಹಚ್ಚಿವಿ ಮನ್ಯಾಗ, ಒಂದು ದಿವಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ. ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ, ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ, ಇನ್ನೂ ಆರಿಲ್ಲ. ಅವ ಹಚ್ಚಿದ ದೀಪ ಎಲ್ಲಿ? ನಾವು ಹಚ್ಚಿದ ದೀಪಗಳಲ್ಲಿ. ನಮ್ಮ ಕಾರ್ತಿಕ್ ಐತಿ, ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ. ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸ್ಯಾನಲ್ಲ, ಒಂದು ನಿತ್ಯ ಕಾರ್ತಿಕೋತ್ಸವ. ನಮ್ಮದು ಯಾವ ಕಾರ್ತಿಕೋತ್ಸವ? ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರ ಅವ್ರು ಶೇಂಗಾದುಂಡಿ ಮಾಡಿದ್ದಾರೆ ಹೆಂಗೆ ಮಾಡಿರ್ಬೇಕು, ಮತ್ತು ಅವ್ರವ್ವ ಎಮ್ಮಕ್ಕೆ ಕಲಿಸಿದ್ದಾರೆ ಹೆಂಗೆ ಕಲಿಸಿರ್ಬೇಕಾಗಿ. ಅವ್ರು ಡಾಕ್ಟರ್ ಅಂದ್ರು, ಅಲ್ಲೋ ಇಷ್ಟು ಪರಿ ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿತಿದ್ರ ಮುಂದಿನ 2 ಹಲ್ಲು ಮುರಿತಿದ್ರು, ಒಲ್ಲೆ ಅನ್ಬೇಕು ತಿನ್ನಾಕ. ಸುಮ್ಮನೆ ರೀ ಡಾಕ್ಟರ್, ತಿಂದಿದ್ದಕ್ಕೆ 2 ಮುರಿದ, ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ. ನಮ್ಮ ಅಡಿಗೆ ಮನ್ಯಾಗ ನಾವೇನು ಮಾಡಿವಿ? ಈಗ ನೀವು ಯೂಟ್ಯೂಬ್ ನೋಡ್ತೀರಿ, ಟಿವಿ ನೋಡ್ತೀರಿ, ಅಲ್ಲಿ ಏನು ಕಲಿಸ್ತಿರ್ತಾರೆ ನಮಗೆ? ಸಾರು ಮಾಡೋದು ಹೆಂಗ, ಅನ್ನ ಮಾಡೋದು ಹೆಂಗ, ಏನು ಸಾರು ಮಾಡೋದು, ತಿಳಿ ಸಾರು ಮಾಡೋದು ಹೆಂಗಂತ ಕಲಿಸ್ತಾರೆ. ಏನು ತಿಳಿ ಸಾರು ಮಾಡೋದು ಕಲಿಸೋದು? ಅದ್ರಾಗ ಏನು ಮಾಡ್ಬೇಕು? ಮೊದಲು ಸ್ಟೋವ್ ಹಚ್ಬೇಕು. ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು? ಸ್ಟೋವ್ನ ಹಚ್ಚಬೇಕಲ್ಲ. ತಿಳಿ ಸಾರು ಮಾಡೋದೇನು? ನೀರು ಹಾಕ್ಬೇಕು, ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ತಿಳಿ ಸಾರು ಇಂಥದ್ದು ಉಂಡ್ರು ಹೊಲ್ದಾಗ ಹೋಗಿ ದುಡ್ದವನ ಅಲ್ಲೇ ಹೊಕ್ಕವು, ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು, ಹೊಳ್ಳಿ ಮನೆಗೆ ಬರ್ತಾವನು ಇಂಥದ್ದು ತಿಂದ್ರೆ. ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ, ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ. ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ. ನಾವೆಲ್ಲ ಯಾಚಿದ್ರು ನಮ್ದು ಅಡಿಗೆ ಕೆಟ್ಟೈತಿ. ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೇ ಮಣ್ಣಾಗ ಬೆಳೆದಾನತ್, ಮಣ್ಣಾಗ ಬೆಳೆದಾನ ಅವನು ಅಡಿಗೆ ಮನೆ. ಅಷ್ಟು ಅದ್ಭುತ ಐತಿ. ನೀವು ನೋಡ್ರಿ, ಮಣ್ಣೈತಿ, ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ, ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ, ಏನು ದೊಡ್ಡದಲ್ಲ, ಒಂದು ಸಣ್ಣ ಸಸಿ ಬಂದೈತಿ. ಒಂದು ಸಣ್ಣ ಸಸಿ ಬಂದೈತಿ. ಎದರಿಂದ ಬಂದೈತಿ? ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದ, ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ. ಇಲ್ಲಿ ಏನೂ ಇಲ್ಲ, ಮಣ್ಣ ಇರುವುದು ಮಣ್ಣ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ,
ಇರುವುದೆಲ್ಲವೂ ಮಣ್ಣೇ ಐತಿ. ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರ, ಇರುವುದು ಮಣ್ಣೆ, ಸಸಿ ಬಂದಿದ್ದು ಮಣ್ಣ, ಗಿಡ ಆಗಿದ್ದು ಮಣ್ಣ, ಹೂವಾಗಿದ್ದು ಮಣ್ಣ, ಹಣ್ಣಾಗಿದ್ದು ಮಣ್ಣ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗುದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ. ಇದು ದೇವನ ಅಡಿಗೆಯ ಮನೆಯ ವೈಶಿಷ್ಟ್ಯ. ಇದು ದೇವರ ಅಡಿಗೆ ಮನೆ. ಒಂದು ವಿನಂತಿ, ಹುಡುಗರು ಭಾಳ ಕುಡಿಯಾಕತ್ತೇವೆ ಅಂತೀಪ, ಒಂದು ಲೀಟ್ ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೇ, ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ. ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ. ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ. ನಂದು ಅನ್ನುವುದು ತೆಗೆಯುವುದು, ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ. ಸುಖ ಪಡ್ಲಿಕ್ಕೆ ಏನೂ ಬೇಕಾಗಿಲ್ಲ. ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ. ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ. ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ್ದಾರೆ ನೋಡಿ. ಮನುಷ್ಯನಿಗೆ ಇದು ಇರಬೇಕು, ಸತ್ಸಂಗ ಕಲಿತಿರ್ಬೇಕಷ್ಟ. ಸತ್ಸಂಗ ಇರಬೇಕು, ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು. ಈಗೊಂದು ಬಿದಿರು ಇರ್ತೈತಿ, ಬಿದಿರು. ನೀವು ಕಾಡಿನೊಳಗೆ ಕಟ್ಟಿಗೆ ಆಯಕ್ಕೆ ಹೋಗ್ರಿ, ಕಟ್ಟಿಗೆ ಆಯಕ್ಕೆ ಹೋದಾಗ ಬಿದಿರು ಸಿಗತೈತಿ. ಅದು ಬಿದಿರ ಕಟ್ಟಿಗೆ ಆಯಕ್ಕೆ ಹೋದವನ ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತು ಅಂದ್ರೆ ದೇವರ ಕೈಯಾಗ ಕೊಳಲು ಆಗ್ತೈತಿ ನೋಡ್ರಿ. ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ ಮೇಲೆ ಡಿಫ್ರೆಂಟ್ ಅಷ್ಟೆ. ಕಟ್ಟಿಗೆ ಆಯವನ್ನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ, ಕೊಳಲು ಮಾಡೋವನ ಸಂಘ ಮಾಡ್ತು ದೇವರ ಕೈಯಾಗ ಸಿಗತೈತಿ. ಇದು ಗೊತ್ತಿರಬೇಕು, ಸಂಘ ಅಷ್ಟೆ. ಒಳ್ಳೆಯವರ ಸಂಘ ಇರಬೇಕು. ಯಾಕೆ ಸತ್ಸಂಗ ಬೇಕು ಅಂದ್ರೆ, ಯಾಕೆ ಸತ್ಸಂಗ ಬೇಕು ಅಂದ್ರೆ ಈ ಪ್ರಪಂಚ ಏನೈತಲ್ಲ ನಮಗೆ ಬಹಳ ತಾಪ ಕೊಡ್ತಿರ್ತೈತಿ. ಪ್ರಪಂಚ ಬಹಳ ತಾಪ ಕೊಡ್ತಿರ್ತೈತಿ. ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ, ಬಹಳ ತಾಪ ಕೊಡ್ತಿರ್ತೈತಿ ಪ್ರಪಂಚ. ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ, ಅದಕ್ಕೆ ಸತ್ಸಂಗ ಬೇಕು. ಈಗ ನೀವು ಮನ್ಯಾಗ ಸಾಂಬಾರು ಮಾಡ್ತೀರಿ, ಸಾಂಬಾರು ಮಾಡುವಾಗ ಹೊಟ್ಟೆ ಹಸ್ತಿರ್ತೈತಿ, ಸಾಂಬಾರು ಮಾಡ್ತೀರಿ. ನೀವು ಅನ್ನ ನೀಡ್ಕೊಂಡಿರಿ, ಸಾಂಬಾರು ಹಂಗ ನೀಡ್ಕೊಂಡ್ರೆ ಬೊಗಸಾಗಿಂದ ನೀಡ್ಕೊಂಡ್ರೆ ಬೊಗಸಿ ಸುಡ್ತೈತೆ ಇಲ್ಲೋ. ಮತ್ತು ಬೊಗಸಿಯೊಳಗಿಂದ ಸಾಂಬಾರು ನೀಡ್ಕೊಂಡ್ರೆ ಸಾರು ಸುಡ್ತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರೇ ಬಿಟ್ಟಿವೇನು? ಊಟ ಮಾಡೋದು ಬಿಟ್ಟಿರಬಾರ್ದು, ಕೈ ಸುಟ್ಟಿರಬಾರ್ದು. ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತೊಗೊತೀವಿ, ಒಂದು ಚಮಚ ತೊಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ. ಹಂಗೆ ಈ ಜಗತ್ತನ್ನು ಅನುಭವಿಸ್ಬೇಕು. ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ. ಆದರೆ ಜಗತ್ತಂದ್ರೆ ಇದೊಂಥರ ಸುಡ ಸಾಂಬಾರು ಇದ್ದಂಗೆ, ತಾಪ ಕೊಡೋದ ಯಾವಾಗಲೂ. ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರ್ಬೇಕು ಅಂದ್ರೆ ಇದಕ್ಕೊಂದು ಚಮಚ ಬಳಸಬೇಕು. ಏನು ಅಂದ್ರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸ್ಕೊಂಡು ಉಂಡು ಬಿಟ್ರೆ ತಾಪ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೆ. ಅದಕ್ಕೆ ಮನುಷ್ಯ ಇದನ್ನು ತಲೆಯೊಳಗೆ ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣರಾಗೋದಂದ್ರೆ ಏನಲ್ಲ. ಶರಣರಾಗೋದು ಇದರ ಅರ್ಥ ಮತ್ತೇನಲ್ಲ, ಏನು ಮನಿ ಬಿಡಬೇಕು, ಹೊಲ ಬಿಡಬೇಕು, ಸಂಸಾರ ಬಿಡಬೇಕಂತಲ್ಲ. ಯಾರ ಶರಣರು ಅಂದ್ರೆ ಸದ್ ವಿಚಾರ ತಲೆಯಲ್ಲಿ, ಯಾರ ತಲೆಯಾಗ ಚಲೋ ವಿಚಾರ ಇರ್ಬೇಕು, ತಲೆಯಾಗ ಸದ್ ವಿಚಾರ ತಲೆಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸವಿ ಮಾತು ಬಾಯಲ್ಲಿ, ಸದ್ಭಾವ ವೇದೆಯಲ್ಲಿ, ಇಷ್ಟಿದ್ರೆ ಅವನೇ ಶರಣ. ಇದಕ್ಕಿಂತ ದೊಡ್ಡದೇನದ ಹೇಳಿ? ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ಬಾಯಾಗ ಎರಡು ಚಲೋ ಮಾತಿರಬೇಕು, ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ. ಇದು ಇರಬೇಕು. ಏನು ಅಂದ್ರೆ ಎದೆಯೊಳಗೆ ದೇವಭಾವ ಇರಬೇಕು ಯಾವಾಗಲೂ. ಭಗವಂತನೇ ಈ ಜೀವನ, ಇದು ನಂದಲ್ಲ, ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು. ಇದು ನನ್ನದಲ್ಲ, ಇದು ನಿನ್ನದು ಅನ್ನುವ ಭಾವ, ಈ ಭರವಸೆ ಇರಬೇಕು. ಈಗ ಸಣ್ಣ ಮಕ್ಕಳು ಇರ್ತಾವೆ ನೋಡು ಮನ್ಯಾಗ, ಸಣ್ಣ ಮಕ್ಕಳಿಗೆ ತಾಯಿ ಎರಡೂ ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. ಹಿಂಗೆ ಕೈ ಹಿಡ್ದಿಲ್ಲಕ್ಕೆ ಎರಡೂ ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. ಎರಡೂ ಕೈ ಬಿಟ್ಟು ಮ್ಯಾಲೆ ಹಾರಿಸಿದ್ರು ಮಗು ನಗ್ತಿರ್ತೈತಿ, ಸಣ್ಣ ಮಗು. ನಿಮಗೆ ಅನುಭವ ಕೈತಿಲ್ ತಾಯಂದ್ರಿಗೆ? ತಾಯಿ ಎರಡೂ ಕೈ ಬಿಟ್ಟಾಳ, ಮಗುವಿಂದು ಮ್ಯಾಲ ತೂರ್ತಾಳೆ ಹಿಂಗೆ ಮಗುವಿಗೆ.
ಮ್ಯಾಲ ತೂರಿದ್ರು ಮಗು ನಗತಿರ್ತೈತಿ. ಅಲ್ಲ ಆಶ್ಚರ್ಯ ಏನಂದ್ರ ಎರಡೂ ಕೈ ಬಿಟ್ಟಾಳ ತಾಯಿ, ಮ್ಯಾಲ ತೂರಿದ್ರು ಮಗು ಕುಲು ಕುಲು ನಗತಿರ್ತೈತಿ. ನೀವು ಅದ ಮಗುವಿಗೆ ತೂರ ಬದ್ಲಿ ದೊಡ್ಡವ್ರಿಗೆ ತೂರಿ ಮ್ಯಾಲ ಹೋಗ್ತಾರ ಅವ್ರು, ಹಂಗ ಕೆಳಗ ಬರುದಿಲ್ಲ ಅವ್ರು. ಮಗುವಿಗೆ ತಾಯಿ ತೂರ್ಯಾಳ, ಎರಡೂ ಕೈ ಬಿಟ್ಟಾಳ, ಆದ್ರೂ ಮಗು ಕುಲು ಕುಲು ನಗತಿರ್ತೈತಿ. ಯಾಕೆ ನಗತಿರ್ತೈತಿ ಅಂದ್ರ, ಮಗು ಯಾಕೆ ನಗತೈತಿ ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗತೈತಿ. ಹಂಗೆ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು, ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ, ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ, ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತೀರಿ ನೀವು. ಎಷ್ಟು ಬಿಸಿಲಾಗ ಪಾಪ ಅದನ್ನು ಇದು ಹಚ್ಕೊಂಡು, ಶರಗ್ ಹಚ್ಕೊಂಡು, ಖರ್ಚಿಪ್ ಹಾಕ್ಕೊಂಡು, ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು. ನೀವಿಷ್ಟು ಬಿಸಿಲೊಳಗೆ ಕುಂತರೂ ಇಷ್ಟು ಶಾಂತ ಕುಂತೀರಿ. ನೀವು ಬೆಂಗಳೂರು ಹೋಗ್ರಿ, ಅಲ್ಲಿ ಎ ಸಿ ರೂಮ್ನ್ಯಾಗ 200-250 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರೆ. ನೀವು ಡೆಲ್ಲಿಗೆ ಹೋಗ್ರಿ, ಬರೀ 500 ಮಂದಿ 600 ಮಂದಿ ಇರ್ತಾರೆ, ಅವ್ರು ಎಷ್ಟು ಗದ್ದಲ ಮಾಡ್ತಾರೆ. ಇಷ್ಟು ಎ ಸಿ ರೂಮ್ನ್ಯಾಗ ಕುಂತರು ಗದ್ದಲ ಮಾಡೋರು ಒಂದು ಕಡೆ, ಇಷ್ಟು ಬಿಸಿಲ್ನ್ಯಾಗ ಕುಂತರು ಸಮಾಧಾನ ಕುಂತಿರಲ್ಲ, ಅದು ಭಾರತ ಅಲ್ಲ, ಇದು ನಿಜವಾದ ಭಾರತ. ಅಂದ್ರೆ ಒಟ್ಟು ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ ಕೂಡವ್ರು ನೀವು ಮಂದಿ. ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ. ಇಲ್ಲಿ ಎಷ್ಟು ಜಾತಿಗಳು, ಮತಗಳು, ಪಂಥಗಳು, ಪಕ್ಷಗಳು ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ, ಇದು ನಿಜವಾದ ಕೂಡಲ ಸಂಗಮ. ಇದಕ್ಕಿಂತ ದೊಡ್ಡ ಕೂಡಲ ಸಂಗಮ ಏನಿದೆ? ಇಂಥ ಭಾವದಿಂದ ಮತ್ತೊಮ್ಮೆ ನೆಳ್ಳಾಗ ಬರೋಣ. ಪಾಪ ನಿಮಗೆ ಇಷ್ಟೆಲ್ಲ ಬಿಸಿಲಾಗ ಕೂಡಿಸ್ಯಾರ, ತಾಪಾಗಿದೆ, ಅದಕ್ಕೆ